ಮತ್ತೆ ಅಲ್ಲಿ ಸಂಪಿದೆ ಸರ್, ನೀರು ಯಾವಾಗೂ ಇರೋ ಥರ ಮಾಡ್ಕೊಬೇಕು. ನನ್ನ ಮಗನಿಗೆ ಜಾಸ್ತಿ ಕೋಪ, ನಮ್ಮ ಯಜಮಾನ್ರಿಗೆ ಜಾಸ್ತಿ ಕೋಪ ಅಂದರೆ ಅವಾಗ ಏನು ಮಾಡಬೇಕು, ನಾವು ಈಶಾನ್ಯದಲ್ಲಿ ನೀರು ಖಾಲಿ ಆಗದಿರೋ ಥರ ನೋಡ್ಕೊಬೇಕು. ಆವಾಗ ಅವ್ರು ಕೂಲಾಗಿರ್ತಾರೆ. ಈಶಾನ್ಯ ಮೂಲೆ ಅಂದ್ರೇ ಮನೆ ಗಂಡು ಮಕ್ಕಳನ್ನ ತೋರಿಸುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ನೀರು ಖಾಲಿ ಆಗದಿರೋ ಥರ ತಣ್ಣಗಿರೋ ಥರ ನೋಡ್ಕೊಂಡಾಗ ನಮ್ಮ ಮನೇಲಿರೋರು ತಣ್ಣಗಿರೋ ಥರ ಇರ್ತಾರೆ. ಇವಾಗ ಏನಾಯ್ತು, ಅಗ್ನಿ ಮೂಲೆ ಡೌನ್ ಆದಾಗ ಆರೋಗ್ಯ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್, ಗರ್ಭಕೋಶದ ಸಮಸ್ಯೆ ಆಗ್ತದೆ, ಆಪರೇಷನ್ಗಳಾಗ್ತವೆ, ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಅಂದರೆ ಇಲ್ಲಿ ಡೌನ್ ಆಗ್ತಿದ್ದಾಗೆ ನಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಮಾಡ್ಬೋದು ಕರೆಕ್ಟಾಗಿ ಈ ಗೋಡೆ ಏನಿರುತ್ತಲ್ಲ ಉತ್ತರ ಗೋಡೆಗೆ, ಅಲ್ಲಿಂದ ಈ ಕಡೆಗೆ ಯಾವುದೇ ಕಾರಣಕ್ಕೂ ಈ ದಾರದಿಂದ ಈ ಕಡೆಗೆ ಮಾಡಬಾರ್ದು. ಇದು ಕುತ್ತು ಬರ್ತಾ ಇರುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮತ್ತೊಂದು ವಿಷಯನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಯಾರೆಲ್ಲ ದೈವಾರಾಧನೆ ವಾಸ್ತು ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಷಯ ಬಂದು, ನಾವು ಈಗ ಒಂದು ಮನೆ ಕಟ್ತಿರಲ್ವಾ, ಅದಕ್ಕೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಪ್ರತಿಯೊಂದು ಇಂಪಾರ್ಟೆಂಟೇ, ಆದರೆ ಈ ವಿಷಯನೂ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಜಲತತ್ವ, ಎಲ್ಲಿ ಬರಬೇಕು ನೀರು, ನಮ್ಮ ಪ್ರಾಪರ್ಟಿಯಲ್ಲಿ ನೀರು ಯಾವ ಜಾಗದಲ್ಲಿ ಶೇಖರಣೆ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಇದು ಪೂರ್ವ ರೋಡ್ ಫೇಸಿಂಗ್ ಇರ್ಬೋದು, ಪಶ್ಚಿಮ ಇರ್ಬೋದು, ಉತ್ತರ ದಕ್ಷಿಣ, ಯಾವ ಯಾವ ರೋಡ್ ಫೇಸಿಂಗ್ ಬೇಕಾದರೂ ಇರ್ಬೋದು. ಆದರೆ ನೀರು ಎಲ್ಲಿರಬೇಕು ಅನ್ನೋದು ಇಂಪಾರ್ಟೆಂಟ್. ಅದನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ನಮಗೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಮತ್ತು ಇದರಲ್ಲಿ ಎಲ್ಲಿ ಬರಬೇಕು ನಮಗೆ ಅಂದರೆ, ನೋಡ್ರಿ, ಇಲ್ಲಿ ಶಿವ ಇರ್ತಾನೆ, ಈಶಾನ್ಯದಲ್ಲಿ ಶಿವ ಇರ್ತಾನೆ. ಓಕೆನಾ? ಈ ಶಿವ ಏನಪ್ಪ ಅಂದರೆ ಅವನಿಗೆ ಕೋಪ ಜಾಸ್ತಿ, ಈಶ್ವರನಿಗೆ ಕೋಪ ಜಾಸ್ತಿ. ಅದಕ್ಕೋಸ್ಕರನೇ ಅವನು ರುದ್ರ ತಾಂಡವಾಡ್ತಾ ಇರ್ತಾನೆ ಯಾವಾಗ್ಲೂ. ಅದಕ್ಕೋಸ್ಕರನೇ ಶಿವನಿಗೆ ದೇವತೆಯರೆಲ್ಲ ಏನು ಮಾಡ್ತಾರೆ, ತಲೆ ಮೇಲೆ ಚಂದ್ರನ್ ತೊಗೊಂಬಂದು ಕುತ್ತರಿಸ್ತಾರೆ. ಏನಕ್ಕಪ್ಪ ಚಂದ್ರನ್ ಕುತ್ತರಿಸೋದು ಅಂದರೆ, ಚಂದ್ರನ್ ಯಾವಾಗೂ ತಣ್ಣಗಿರ್ತಾನೆ. ಹಾಗಾಗಿ ಅವನು ತಣ್ಣಗಿದ್ರೆ ಶಿವನ ತಲೆ ಮೇಲೆ, ಶಿವನಿಗೆ ಅಷ್ಟೊಂದು ತಲೆ ಬಿಸಿ ಆಗೋದಿಲ್ಲ, ಟೆನ್ಷನ್ ಆಗೋದಿಲ್ಲ. ಅದಕ್ಕೋಸ್ಕರನೇ ಚಂದ್ರನ ತಗೊಂಡ್ಬಂದು ಶಿವನ ಜಡೆ ಮೇಲೆ ನಿಲ್ಲಿಸ್ತಾರೆ. ಅವಾಗ ಏನಾಗ್ತಾನೆ, ಶಿವ ಬಂದು ಚಂದ್ರಶೇಖರ ಆಗ್ತಾನೆ. ಇದು ಇತಿಹಾಸ ಮತ್ತೆ ಪುರಾಣ ಕಥೆಗಳಲ್ಲಿ ಉಲ್ಲೇಖ ಆಗಿರೋಂಥ ವಿಷಯ. ಈಗ ನಮ್ಮ ಪ್ರಾಪರ್ಟಿಯಲ್ಲಿ ಬಂದು ಈಶಾನ್ಯದಲ್ಲಿ ಶಿವ ಇರ್ತಾನೆ. ಸೊ ಹಾಗಾಗಿ ನಾವು ಶಿವನ ತಲೆ ಮೇಲೆ ನಾವು ನೀರನ್ನ ಇಡಬೇಕು. ಯಾವಾಗೂ ನಾವು ತಲೆ ತಣ್ಣಗಿರುತ್ತೆ, ಅವಾಗ ಶಿವನು ಕೂಲಾಗಿರ್ತಾನೆ. ನಮಗೆ ಏನೂ ಕೋಪ ಮಾಡ್ಕೊಳೋದಿಲ್ಲ, ರುದ್ರ ತಾಂಡವಾಡ ಅಂತ ಸಬ್ಜೆಕ್ಟ್ ಬರೋದಿಲ್ಲ. ಹಾಗಾಗಿ ನಾವು ಈಶಾನ್ಯದಲ್ಲಿ ನಾವು ಸಂಪನ್ನ ಮಾಡಬೇಕು. ಇದು ಒಂದಾದ್ರೆ, ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ, ಇದು ಶಿವನ್ ಇರ್ತಾನಲ್ವಾ, ನಾವು ಯಾವತ್ತೂ ಅಷ್ಟೇ ಶಿವನ್ ಅಂದ್ರೆ ದೇವ್ರ ನೋಡ್ಬೇಕಾದ್ರೆ ತಲೆ ತಗ್ಗಿಸಿ ನೋಡ್ಬೇಕು. ಹಾಗಾಗಿ ಇದು ಭೂಮಿ ಒಳಗಡೆ ನಾವು ಸಂಪ್ ಮಾಡಬೇಕು. ಕೆಲವ್ರು ಏನ್ ಮಾಡ್ತಾರೆ, ಡ್ರಮ್ಗಳಲ್ಲಿ ಸಿಂಟೆಕ್ಸ್ ಎಲ್ಲ ಏನ್ ಮಾಡ್ತಾರೆ, ಈಶಾನ್ಯದಲ್ಲಿ ನೀರ್ ಇರ್ಬೇಕು ಅಂದ್ಬಿಟ್ಟು ಭೂಮಿಯಿಂದ ಮೇಲೆ ಇಡ್ತಾರೆ. ಸಂಪಲ್ಲಿ ಇರುತ್ತೆ ನೀರು, 3 ದಿನಕ್ಕೊಂದ್ಸರಿ ಬಿಡ್ತಾರೆ, ವಾರಕ್ಕೊಂದ್ಸರಿ ಬಿಡ್ತಾರೆ ಅನ್ನೋರೆಲ್ಲ ಏನ್ ಮಾಡ್ತಾರೆ, ಸಂಪ್ ಆದ್ಮೇಲೆ ನಮಗೆ ಭೂಮಿ ಮೇಲೆ ಇಲ್ಲಿ ನೀರನ್ನ ಇಡ್ತಾ ಹೋಗ್ತಾರೆ. ಇದು ಒಂದು ಪದ್ಧತಿ. ಆದ್ರೆ ಇನ್ನು ಕೆಲವರು ಏನ್ ಮಾಡ್ತಾರೆ, ಸಂಪ ಅವ್ರಿಗೆ ಅನುಕೂಲ ಇರೋದಿಲ್ಲ. ಹಾಗಾಗಿ ಅವಾಗ ಅವರು ಈಶಾನ್ಯದಲ್ಲಿ ನೀರು ಇರಬೇಕು ಅಂತ ಭೂಮಿ ಮೇಲೆ ನೀರಿಡ್ತಾರೆ. ಅರ್ಥ ಮಾಡ್ಕೊಳ್ಳಿ, ಈಶಾನ್ಯದಲ್ಲಿ ಒಂದು ಸಾಸಿವೆ ಕಾಳಷ್ಟು ಭಾರ ಬೀಳಬಾರ್ದು. ಭಾರ ಬಿದ್ದರೆ ಮನೆ ಗಂಡು ಮಕ್ಕಳಿಗೆ, ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗ್ತದೆ, ಗಾಡಿಗಳಿಗೆ ಟಚ್ ಆಗ್ತದೆ, ಗಾಡಿಯಲ್ಲಿ ಬೀಳೋದೆಲ್ಲ ಆಗ್ತದೆ ಯಾವಾಗ ಈಶಾನ್ಯದಲ್ಲಿ ಭಾರ ಬಂದಾಗ. ಹಾಗಾಗಿ ಈಶಾನ್ಯದಲ್ಲಿ ಭೂಮಿಯಿಂದ ಕೆಳಭಾಗದಲ್ಲಿ ನೀರಿರಬೇಕು ಹೊರತು ಭೂಮಿಯಿಂದ ಮೇಲೆ ಇರಬಾರ್ದು. ಇದು ಒಂದು ಪಾಯಿಂಟ್. ಮತ್ತೆ ಅಲ್ಲಿ ಸಂಪಿದೆ ಸರ್, ನೀರು ಯಾವಾಗೂ ಇರೋ ಥರ ಮಾಡ್ಕೊಬೇಕು. ನನ್ನ ಮಗನಿಗೆ ಜಾಸ್ತಿ ಕೋಪ, ನಮ್ಮ ಯಜಮಾನ್ರಿಗೆ ಜಾಸ್ತಿ ಕೋಪ ಅಂದರೆ ಅವಾಗ ಏನು ಮಾಡಬೇಕು, ನಾವು ಈಶಾನ್ಯದಲ್ಲಿ ನೀರು ಖಾಲಿ ಆಗದಿರೋ ಥರ ನೋಡ್ಕೊಬೇಕು. ಆವಾಗ ಅವ್ರು ಕೂಲಾಗಿರ್ತಾರೆ. ಈಶಾನ್ಯ ಮೂಲೆ ಅಂದ್ರೇ ಮನೆ ಗಂಡು ಮಕ್ಕಳನ್ನ ತೋರಿಸುತ್ತೆ. ಹಾಗಾಗಿ ಯಾವತ್ತೂ ಅಷ್ಟೇ ನೀರು ಖಾಲಿ ಆಗದಿರೋ ಥರ ತಣ್ಣಗಿರೋ ಥರ ನೋಡ್ಕೊಂಡಾಗ ನಮ್ಮ ಮನೇಲಿರೋರು ತಣ್ಣಗಿರೋ ಥರ ಇರ್ತಾರೆ. ಇದು ಈಶಾನ್ಯ ಮೂಲೆ ಆಯ್ತು. ಇನ್ನು ಕೆಲವ್ರು ಏನ್ ಮಾಡ್ತಾರೆ, ಸೌತ್ ರೋಡ್ ಫೇಸಿಂಗ್ ಬಂದಾಗ ನೀವು ನೋಡಿ, ಇದನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮನೆ ಯಾವ ರೀತಿ ಇರ್ಬೇಕಪ್ಪ, ಮನೆ ಮೇಲೆ ಇರ್ಬೋದು, ಮನೆ ಒಳಗಡೆ ಇರ್ಬೋದು, ನಮ್ಮ ಸೈಟ್ ಅಲ್ಲಿ ಇರ್ಬೋದು. ನೋಡ್ರಿ, ಇದು ಈಶಾನ್ಯ, ಇದು ಈಸ್ಟ್, ಇದು ಈಶಾನ್ಯ. ಇದು ನಂಬರ್ 10 ಆಗ್ಬೇಕು ಅಂದ್ರೆ ಡೌನ್. ಇದಾದ್ಮೇಲೆ ವಾಯುವ್ಯ ಇದಕ್ಕಿಂತ ಹೈಟ್ ಇರಬೇಕು, ಇದು ನಂಬರ್ 2. ಇದಾದ್ಮೇಲೆ ಅಗ್ನಿ ಮೂಲೆ, ಇದು 0, ಇದು ಸ್ವಲ್ಪ ಹೈಟ್ ಇರಬೇಕು. ವಾಯುವ್ಯಕ್ಕಿಂತ ಆಗ್ನೇಯ ಸ್ವಲ್ಪ ಹೈಟ್ ಇರಬೇಕು, ಇದು 3. ಇದಾದ್ಮೇಲೆ ಝಡ್, ನೈಋತ್ಯ ಎಲ್ಲದಕ್ಕಿಂತ ಹೈಟ್ ಇರಬೇಕು. ಈ ತರ ಝಡ್ ತರ ಬರಬೇಕು.
ಅವಾಗ ನಮಗೆ ವಾಸ್ತು ಪಂಚಭೂತಗಳು ಸಪೋರ್ಟ್ ಮಾಡ್ತವೆ. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಳೋದಲ್ಲ, ಅದೊಂದು ರೂಲ್ಸ್ ಅಂತ ಇದೆ, ಅದನ್ನ ನಾವು ಫಾಲೋ ಆಗಬೇಕು. ಈಗ ನಮ್ಮ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಹೇಳಿ, ಎಲ್ಲರೂ ಪಾಲನೆ ಮಾಡಬೇಕು. ಅದೇ ರೀತಿ ಈ ವಾಸ್ತು ಅನ್ನೋದೇನಿದೆ ಎಲ್ಲರೂ ಫಾಲೋ ಮಾಡಲೇಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಇಲ್ಲಿ ಡೌನ್ ಆದಾಗ ನೋಡ್ರಿ, ಇದು ಆಗ್ನೇಯ ಡೌನ್ ಆಯ್ತು, ಇದಕ್ಕಿಂತ ಹೈಟು ಈ ಮೂರು ಇದೆ, ಈಶಾನ್ಯ ಡೌನ್ ಇರಬೇಕು. ಇವಾಗ ಏನಾಯ್ತು, ಅಗ್ನಿ ಮೂಲೆ ಡೌನ್ ಆದಾಗ ಆರೋಗ್ಯ ಸಮಸ್ಯೆ ಬರುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿಗೆ ಮಂತ್ಲಿ ಪ್ರಾಬ್ಲಮ್, ಗರ್ಭಕೋಶದ ಸಮಸ್ಯೆ ಆಗ್ತದೆ, ಆಪರೇಷನ್ಗಳಾಗ್ತವೆ, ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಇರುತ್ತೆ. ಅಂದ್ರೆ ಇಲ್ಲಿ ಡೌನ್ ಆಗ್ತಿದ್ದಾಗೆ ನಮಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ನಮಗೆ ಈಶಾನ್ಯದಲ್ಲೇ ನೀರಿರ್ಬೇಕು. ಯಾವಾಗ ನಾವು ಅಗ್ನಿ ಮೂಲೆಯಲ್ಲಿ ತರ್ತೀವಿ, ಒಬ್ರಿಗೊಬ್ರಿಗೆ ಆಗೋದೇ ಇಲ್ಲ. ಇಲ್ಲಿ ಅಗ್ನಿಗೂ ಮತ್ತೆ ಬೆಂಕಿಗೂ ಆಗೋದೇ, ಅಗ್ನಿಗೂ ಮತ್ತೆ ನೀರಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ, ಅವರಿಬ್ಬರು ಶತ್ರುಗಳು. ಹಾಗಾಗಿ ಈಗ ಇಲ್ಲಿ ಅಗ್ನಿ ಮೂಲೆಯಲ್ಲಿ ಬಂದು ನೀರು ಯಾವಾಗ ತಗೊಂಡ್ ಬಿಡ್ತೀರಿ, ಅವಾಗ ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತದೆ. ಮನೆ ಒಳಗಡೆ ಆಗ್ಬೋದು, ನಾವು ಕೆಲಸ ಮಾಡೋ ಜಾಗದಲ್ಲಿ ಆಗ್ಬೋದು, ಗಲಾಟೆಗಳು ಜಾಸ್ತಿ ಆಗ್ತವೆ. ಇಲ್ಲಿ ಒಂದೇ ಸಮನೆ ನೀವು ಸಮ್ ಮಾಡಿದ ತಕ್ಷಣ 2 ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಒಂದು, ಅಗ್ನಿ ಮೂಲೆ ಡೌನ್ ಆಯ್ತು, ಈಶಾನ್ಯಕ್ಕಿಂತ ವಾಯುವ್ಯಕ್ಕಿಂತ ಡೌನ್ ಆಯ್ತು, ಅದೊಂದು ತಪ್ಪು. ಎರಡನೇದು, ಅಗ್ನಿ ಮೂಲೆಯಲ್ಲಿ ನೀರು ಬರಬಾರ್ದು. ಈ 2 ದೋಷನ ನಾವು ಅಗ್ನಿ ಮೂಲೆಯಲ್ಲಿ ಸಂಪು ಮಾಡಿದಾಗ ಎದುರಿಸಬೇಕಾಗುತ್ತೆ. ಹಾಗಾಗಿ ಅಗ್ನಿ ಮೂಲೆಯಲ್ಲಿ ನಾವು ಸಂಪನ್ನ ಮಾಡಬಾರ್ದು. ಇದು ಅಗ್ನಿ ಮೂಲೆಯಲ್ಲಿ ಸೌತ್ ರೋಡ್ ಫೇಸಿಂಗ್ ಇರ್ತಕ್ಕಂಥ ಮಾಡೋಂಥ ತಪ್ಪುಗಳು ಇವೆಲ್ಲ ಮಾಡಬಾರ್ದು ನೀವು. ಇದಾದ್ಮೇಲೆ ನಮಗೆ ಪಶ್ಚಿಮದ ರೋಡ್ ಫೇಸಿಂಗ್ ಇದೆ ಅಂತ ಇಟ್ಕೊಳ್ಳಿ. ಆ ಪಶ್ಚಿಮದ ರೋಡ್ ಫೇಸಿಂಗ್ ಇರೋರು ಅಷ್ಟೇ, ವಾಯುವ್ಯದಲ್ಲಿ ಪಾರ್ಕಿಂಗ್ ಮಾಡ್ಕೊಂಡ್ಬಿಡ್ತೀರಾ. ಈಗ ನನ್ನ ಮನೆ ಹೋಗಿದ್ದೆ ಒಂದು ಸೈಟ್ಗೆ, ಇಲ್ಲಿ ಮಾಡ್ಬಿಟ್ಟಿದ್ದಾರೆ ಅವರು ಸಂಪು. ಇದು ಅಷ್ಟೇ ನೋಡ್ರಿ, ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಗೋಯ್ತು. ಅವಾಗ ಏನಾಯ್ತು, ಫಸ್ಟ್ ಆಫ್ ಆಲ್ ಇಲ್ಲಿ ಡೌನ್ ಆಗಬಾರ್ದು. ಒಂದು ಅರ್ಥ ಮಾಡ್ಕೊಳ್ಳಿ, ಈಶಾನ್ಯದಲ್ಲಿ ನೀರಿಲ್ಲ ಅಂದ್ರೆ ಅದು ಬೇರೆ ಸಮಸ್ಯೆ ಸ್ಟಾರ್ಟ್ ಆಯ್ತು. ಟೆನ್ಷನ್ನು, ಶಿವನ್ ತಲೆ ಮೇಲೆ ಯಾವಾಗ ಕುದಿತಾ ಇರ್ತಾನೆ ಯಪ್ಪ, ಈಶಾನ್ಯದಲ್ಲೇ ನೀರಿರ್ಬೇಕು. ಒಂದು. ಎರಡನೇದು, ಈಶಾನ್ಯಕ್ಕಿಂತ ವಾಯುವ್ಯ ಡೌನ್ ಆಯ್ತು. ಇದು ಅಷ್ಟೇ ಆರೋಗ್ಯ ಸಮಸ್ಯೆ ತೋರಿಸುತ್ತೆ, ಮನೆಯಲ್ಲಿ ಹೆಣ್ಣು ಮಕ್ಕಳನ್ನ ತೋರಿಸುತ್ತೆ, ಹೃದಯ ಸಂಬಂಧಿ ಕಾಯಿಲೆಗಳನ್ನ ತೋರಿಸುತ್ತೆ. ಯಾವಾಗ ವಾಯುವ್ಯ ಹಳ್ಳ ಆದಾಗ. ವಾಯುವ್ಯ ಹಳ್ಳ ಆಗಬಾರ್ದು. ಕೆಲವ್ರು ಕೇಳ್ತಾರೆ, ಸರ್ ಇಲ್ಲೊಂದು ಸಂಪ್ ಮಾಡ್ಬಿಟ್ಟು ಇಲ್ಲೊಂದು ಮಾಡ್ಬಿಡ್ತೀನಿ, 2 ಬ್ಯಾಲೆನ್ಸ್ ಆಗುತ್ತಾ ಅಂತ. ಇಲ್ಲ, ಖಂಡಿತವಾಗೂ ಇಲ್ಲ. ಇಲ್ಲೇನಿದೆಯೋ ಅದ್ರ ರಿಸಲ್ಟ್ ಇದು ಕೊಡ್ತಾ ಇರ್ತದೆ, ಇಲ್ಲೇನಿದೆಯೋ ಇದ್ರ ರಿಸಲ್ಟ್ ನಿಂಗೆ ಕೊಡ್ತಾ ಇರ್ತದೆ. ನೀವು ಮನೆ ಹತ್ರ ಮಾಡಿದ್ರು ಅಷ್ಟೇ, ನಾನು ಮಾಡಿದ್ರು ಅಷ್ಟೇ. ಭಗವಂತ ಎಲ್ಲಾರು ಒಂದೇ ಕೋಲಲ್ಲೇ ಹೊಡೆಯೋದು. ಇವಾಗ ನಾನು ಊಟ ಮಾಡಿದ್ರೆ ನಮ್ಮ ಮನೆಯವರೆಲ್ಲ ಊಟ ಮಾಡ್ದಂಗೆ ಆಗುತ್ತಾ? ಆಗಲ್ಲ. ಹಾಗಾಗಿ ಇದ್ ರಿಸಲ್ಟ್ ಇದು ಕೊಡುತ್ತೆ, ಇದ್ ರಿಸಲ್ಟ್ ಇದು ಕೊಡುತ್ತೆ. ನೆಕ್ಸ್ಟ್ ಬಂದು ನೈಋತ್ಯ ಮೂಲೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೈಋತ್ಯದಲ್ಲಿ ಮಾಡಿದ್ರೆ ಮನೆಯಲ್ಲಿರ್ತಕ್ಕಂಥ ಗಂಡು ಮಕ್ಕಳಿಗೆ ಅರ್ಧಾಯಿಸು ಅಂತ ಹೇಳುತ್ತೆ. ಹಾಗಾಗಿ ನೈಋತ್ಯ ಡೌನ್ ಆಗಬಾರ್ದು. ನಮ್ಗೆ ಏನೇ ಇದ್ರು ಈಶಾನ್ಯದಲ್ಲೇ ಡೌನ್ ಆಗಬೇಕು. ಇದು ಸಂಪ್ ಎಲ್ಲಿ ಡೌನ್ ಇರಬೇಕು, ಎಲ್ಲಿ ಹೈಟ್ ಇರಬೇಕು ಅಂತ ತಿಳಿಸ್ಕೊಟ್ಟೆ. ಈಗ ಸಂಪ್ನ ಯಾವ ರೀತಿ ಮಾಡಬೇಕು ಅದನ್ನ ಕರೆಕ್ಟಾಗಿ ಮಾಡಬೇಕು. ಅದು ಈಶಾನ್ಯದಲ್ಲಿ ಮಾಡಬೇಕು ಅಂದ್ರೆ ಎಲ್ಲಂದ್ರಲ್ಲಿ ಮಾಡೋಕ್ಕಾಗಲ್ಲ. ಹಾಗಾಗಿ ಅದೊಂದು ಪದ್ಧತಿ ಅಂತಿದೆ, ನಮ್ಮ ಹಿರಿಯರು, ಗುರುಗಳು, ಋಷಿಮುನಿಗಳು ಫಾಲೋ ಮಾಡ್ಕೊಂಡ್ ಬಂದಿದ್ರು. ಅದನ್ನ ನಾನು ಇವತ್ತು ಈಗ ನೆಕ್ಸ್ಟ್ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲರೂ ಈಗ 30, 40, 40, 50, 40, 60 ಈ ತರ ಸೈಟ್ಗಳು ಇರ್ತದಲ್ವಾ, ಅವ್ರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ ಈ ರೀತಿ ಬರಬೇಕು. ನೋಡ್ರಿ, ಇದು ನಮ್ಮ ಸೈಟ್ಗೆ ಈಶಾನ್ಯ, ಓಕೆನಾ. ಇದಾದ್ಮೇಲೆ ಇದು ನಮ್ಮ ಮನೆಗೆ ಈಶಾನ್ಯ. ಫಸ್ಟ್ ಏನಪ್ಪಾ ಅಂದ್ರೆ, ನಿಮ್ಮ ಮನೆ ಕೆಲಸ ಸ್ಟಾರ್ಟ್ ಮಾಡ್ತೀರಲ್ವಾ, ಪಿಂಕ್ ಲೆವೆಲ್ ಬರೋ ತನಕ ಸಂಪ್ಗೆ ನೀವು ಮಾಡೋ ಕೆಲಸ ಹೋಗ್ಬೇಡಿ. ಅವ್ರು ಹೇಳ್ತಾರೆ ಮೇಸ್ತ್ರಿ, ಸರ್ ನಮ್ಗೆ ನೀರು ಕಷ್ಟ ಆಗುತ್ತೆ, ತೊಂದರೆ ಆಗುತ್ತೆ, ಸಂಪ್ ಮೊದಲೇ ಬೇಕು ಅಂತ ಹೇಳ್ತಾರೆ. ಅದು ಏನೋ ನೀವು ವ್ಯವಸ್ಥೆ ಮಾಡ್ಕೊಡ್ಬೇಕು. ಒಂದು ಡ್ರಮ್ಮಲ್ಲೋ ಸಿಂಟೆಕ್ಸ್ಗಳು ಇಟ್ಬಿಟ್ಟು. ಮನೆ ನನ್ನ ಕ್ಲೈಂಟ್ ಒಬ್ರು ಹೇಳ್ತಿದ್ರು, ನಿನ್ಗೆ ಯಾಕಪ್ಪ ನಾನು ಮಾಡ್ಕೊಡ್ತೀನಿ ಅಂತ. ಸರ್ ಕರೆಂಟ್ ಇರಲ್ಲ, ಜನರೇಟ್ರಿಗೆ ಕೊಡ್ತೀನಿ. ಗುರುಗಳು ಹೇಳ್ತಾ ಇದ್ದಾರೆ, ಅವ್ರು ಹೇಳ್ದಂಗೆ ನಾನು ಮಾಡೋದು. ಯಾಕೆಂದ್ರೆ ನಾನು ಒಂದು ಸೈಟ್ಗೆ ಹೋದಾಗ ಅವ್ರು ಹೋಗಿ ಇಲ್ಲಿ ಈಶಾನ್ಯದಲ್ಲಿ ನೋಡ್ರಿ ಸಂಪ್ ಮಾಡಿದ್ರು, ಪೂರ್ವ ಈಶಾನ್ಯದಲ್ಲಿ ಮಾಡಿದ್ರು. ಅದೇನಾಯ್ತು, ಇದಕ್ಕಿಂತ ಇದು ಹೈಟ್ ಮಾಡ್ಬಿಟ್ಟಿದ್ದಾರೆ. ಅವಾಗ ಇದನ್ನ ಮುಚ್ಚಾಕಿದ್ರು. ಆಯ್ತು, ನಾನೇನ್ ಮಾಡಿದೆ ಗೊತ್ತಾ, ಅವಾಗ ಇಲ್ಲೊಂದು ಸಂಪ್ ಮಾಡಿಸ್ದೆ. ಇದೊಂದು ಸಂಪ್ ಆಯ್ತು, ಎಲ್ಲ ಆಯ್ತು. ಕಾಂಪೌಂಡ್ ಹಾಕೋದಾಗ ಪಕ್ಕದವರು ಸರ್ ಸರ್ವೆ ಮಾಡಿಸ್ಬಿಟ್ಟು ಹಾಕೊಳ್ಳಿ ಅಂದ್ರು. ಅವಾಗ ಏನಾಯ್ತು, ಆ ಜಾಗನೇ ಹಿಂಗ್ ಹೊರ್ಟಾಯ್ತು ಅವ್ರದ್ದು. ಇದು ಕ್ಯಾನ್ಸಲ್ ಆಯ್ತು. ಮೂರ್ ಸಂಪ್ ಆಗ್ತದೆ. ಹಾಗಾಗಿ ಫಸ್ಟ್ ನಾನು ಹೇಳೋದು ಪಿಂಕ್ ಲೆವೆಲ್ ಬರಬೇಕು. ಆಮೇಲೆ ನಿಮ್ಮ ಮನೆ ಕಾಂಪೌಂಡ್ ಫೈನಲ್ ಆದ್ಮೇಲೆ ನೀವು ಸಂಪ್ ಮಾಡಕ್ ಕೈ ಹಾಕ್ಬೇಕು. ಯಾಕೆಂದ್ರೆ ಸಂಪ್ ಕಡಿಮೆ ಅಂದ್ರೂ ₹1,00,000 ಮೇಲೆ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದನ್ನ ಆ ಕಡೆ ಈ ಕಡೆ ಜರ್ಗ್ಸಕ್ಕಾಗಲ್ಲ. ಫಸ್ಟ್ ಪಿಂಕ್ ಲೆವೆಲ್ ಬರಲಿ, ಬೌಂಡ್ರಿ ಫಿಕ್ಸ್ ಆಗಲಿ, ಆಮೇಲೆ ವಾಸ್ತವನ್ನ ಕರೆಸಿ ಕರೆಕ್ಟಾಗಿ ದಾರ ಹಿಡಿಬೇಕು. ದಾರ ಹಿಡಿದ್ರೆ ಮಾತ್ರನೇ ನಿಮಗೆ ಮ್ಯಾಕ್ಸಿಮಮ್ ವಾಸ್ತುಕ್ಕೆ ಬರೋದು ಸಂಪು, ಇಲ್ಲ ಅಂದ್ರೆ ಬರೋದಿಲ್ಲ. ನಾವು ಸಂಪ್ ಮಾಡಬೇಕಾದ್ರೆ 3 ರೀತಿಯಾಗಿ ದಾರ ಹಿಡಿಬೇಕು ಮನೆಗೆ. ಅವಾಗ ನಮಗೆ ಸಂಪ್ ಸಿಗುತ್ತೆ. ಯಾವ ರೀತಿಯಪ್ಪ ಅಂದ್ರೆ, ನೋಡ್ರಿ ಇದೇನಿದೆಯಲ್ಲ, ಈಶಾನ್ಯ ಮೂಲೆ ಇದೆ, ಅಗ್ನಿ ಮೂಲೆ ಇದೆ. ಈ ಅಗ್ನಿ ಮೂಲೆಯಿಂದ ಒಂದು ಲೈನ್ ತಗೊಬೇಕಿತ್ತು ಈ ರೀತಿ. ಈ ತರ ನೀವು ದಾರ ಕಟ್ಕೊಬೇಕು.
ಅಗ್ನಿಮೂಲೆ, ಈಶಾನ್ಯ, ಮನೆ ಈಶಾನ್ಯ ಮತ್ತೆ ಉತ್ತರದ ಕಾಂಪೌಂಡ್ಗೆ ಟಚ್ ಆಗಬೇಕು. ಅದೇ ರೀತಿ ನೋಡ್ರಿ, ವಾಯುವ್ಯ, ಈಶಾನ್ಯ, ಪೂರ್ವ ಗೋಡೆಗೆ ಟಚ್ ಆಗಬೇಕು. ಈ ರೀತಿ ದಾರ ಹಿಡಿಬೇಕು. ಓಕೆನಾ? ಇದು 2 ರೀತಿ ದಾರ ಹಿಡಿದ್ರಿ. ನೆಕ್ಸ್ಟ್ ಬಂದು ನಮಗೆ ನೋಡಿ, ಈ ಮನೆಯಿಂದ ನೈಋತ್ಯ ಮೂಲೆಯಿಂದ ಈಶಾನ್ಯಕ್ಕೆ ಬಂತು. ಈಶಾನ್ಯ ಆದ್ಮೇಲೆ ಸೈಟ್ ಈಶಾನ್ಯಕ್ಕೆ. ಈ ರೀತಿ 3 ಕಡೆಯಿಂದ ದಾರ ಕಟ್ಟಿ ನೆಕ್ಸ್ಟ್ ನಾವು ಎಲ್ಲಿ ಮಾಡ್ಬೋದಪ್ಪ ಅಂದ್ರೆ ನೋಡ್ರಿ, ಇದು ಈಶಾನ್ಯ, ಇಲ್ಲಿ ಮಾಡ್ಬೋದು. ಕರೆಕ್ಟಾಗಿ ಈ ಗೋಡೆ ಏನಿರುತ್ತಲ್ಲ ಉತ್ತರ ಗೋಡೆಗೆ, ಅಲ್ಲಿಂದ ಈ ಕಡೆಗೆ ಯಾವುದೇ ಕಾರಣಕ್ಕೂ ಈ ದಾರದಿಂದ ಈ ಕಡೆಗೆ ಮಾಡಬಾರ್ದು. ಇದು ಕುತ್ತು ಬರ್ತಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ, ತಾತ ಇರ್ತಾರೆ, ತಂದೆ ಇರ್ತಾರೆ, ಅವ್ರನ್ನೆಲ್ಲ ಕೇಳಿ, ಅವ್ರು ಹೇಳ್ತಾರೆ ಮುಂಚೆಯಿಂದ ಇದು ಫಾಲೋ ಮಾಡ್ಕೊಂಡು ಬಂದಿರೋದು. ಈಗ ಕೆಲವರು ಏನೇನೋ ಹೇಳ್ತಾರೆ, ಅವರವರ ಅನುಭವ ಇಷ್ಟಪಟ್ಟಿದ್ದು. ನನ್ನ ಅನುಭವಕ್ಕೆ ಏನಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ. ಈ ರೀತಿ ಮಾಡಬೇಕು. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದಲ್ಲಾದ್ರೂ ಮಾಡ್ಕೊಳ್ಳಿ, ಉತ್ತರ ಈಶಾನ್ಯದಲ್ಲಾದ್ರೂ ಮಾಡ್ಕೊಳ್ಳಿ. ಕರೆಕ್ಟಾಗಿ ಈ ಲೈನ್ಗೆ ಬರ್ಬೇಕದು. ಆವಾಗ ನಮಗೆ ಅದು ವಾಸ್ತುಗೆ ತುಂಬಾ ಚೆನ್ನಾಗಿ ಬರ್ತದೆ. ಇದು ಬಿಟ್ಟು ಬೇರೆ ಏನ್ ಮಾಡ್ಬೋದು? ಈಗ ಕೆಲವ್ರು ಏನ್ ಮಾಡ್ತಾರೆ, ಸರ್ ಇಲ್ಲಿ ಪುಟಿಂಗ್ ಇರ್ತದೆ ಸರ್, ಏನ್ ಮಾಡೋದು, ನಮ್ಗೆ ಕಷ್ಟ ಆಗ್ತಾ ಇದೆ ಅಂದಾಗ ನೋಡ್ರಿ, ವಾಯುವ್ಯದಿಂದ ಇಲ್ಲೊಂದು ಲೈನ್ ತಗೊಂಡ್ರಲ್ವಾ, ಈಶಾನ್ಯದಿಂದ ಪೂರ್ವದ ಕಾಂಪೌಂಡ್ಗೆ ಟಚ್ ಕೊಟ್ರಿ. ಅದೇ ರೀತಿ ಅಗ್ನಿಮೂಲೆ, ಈಶಾನ್ಯ, ಉತ್ತರಕ್ಕೆ ಕಾಂಪೌಂಡ್ಗೆ ಟಚ್ ಕೊಟ್ಟಿದ್ದೀರಿ. ಇಲ್ಲಿ ನೀವು ಜಾಗ ಇದ್ರೆ ಇಲ್ಲಿ ಮಾಡ್ಬೋದು. ಈ ಲೈನ್ಗೂ ಟಚ್ ಆಗಬಾರ್ದು, ಈ ಲೈನ್ಗೂ ಟಚ್ ಆಗಬಾರ್ದು. ಅದೇ ರೀತಿ ನೋಡ್ರಿ, ವಾಯುವ್ಯದಿಂದ ಬಂದಿರೋ ಲೈನ್ಗೂ ಟಚ್ ಆಗಲ್ಲ, ನೈಋತ್ಯದಿಂದ ಬಂದಿರೋ ಲೈನ್ಗೂ ಟಚ್ ಆಗದಿರೋ ತರ ಇದನ್ನ ಸಂಪನ್ನ ಮಾಡ್ಕೊಬೇಕು. ಅವಾಗ ನಿಮಗೆ ವಾಸ್ತು ಬಲ ಚೆನ್ನಾಗಿರ್ತದೆ. ಪಂಚಭೂತಗಳು ನಮ್ಗೆ ಸಪೋರ್ಟ್ ಮಾಡ್ತವೆ. ಯಾವುದೇ ಕಾರಣಕ್ಕೂ ಕೂತಿರೋ ತರ ಮಾಡ್ಕೊಂಬೇಡಿ. ಕೂತಿದ್ರೆ ಮನೇಲಿ ಒಬ್ಬರ ಮಾತು ಒಬ್ರು ಕೇಳಲ್ಲ. ನಾವು ಮನೆ ಕಟ್ಟೋವಾಗೆ ಒದ್ದಾಡ್ತಾ ಇರ್ತೀರಿ. ಒಬ್ರು ಅದು ಬರಬೇಕು ಅಂತಾರೆ, ಒಬ್ರು ಇನ್ನೊಬ್ರು ಬರಬೇಕು, ನನ್ನ ರೂಮ್ ಸರಿ ಇಲ್ಲ, ನಿನ್ನ ರೂಮ್ ಸರಿ ಇಲ್ಲ. ಏನಕ್ಕೆ ಅಂದ್ರೆ ಇಲ್ಲಿ ಆಲ್ರೆಡಿ ನೀವು ಕೂತ್ ಕೊಟ್ಟಾಗ ಹೊಂದಾಣಿಕೆ ಇರೋದಿಲ್ಲ, ಒಬ್ರ ಮಾತು ಒಬ್ರು ಕೇಳಲ್ಲ. ಹಾಗಾಗಿ ಸಂಪ್ ಮಾಡುವಾಗ ತುಂಬಾ ಸೂಕ್ಷ್ಮ ಮಾಡಿ. ಇನ್ ಕೆಲವ್ರು ಯಾವ ರೀತಿ ಮಾಡ್ತಾರೆ ಅಂದ್ರೆ, ಈಗ ನೋಡಿ, ಇದು ಬಾಡಿಗೆ ಮನೆ ಆಗ್ಬೋದು, ಅಣ್ಣ ತಮ್ಮಂದ್ರು ಡಿವೈಡ್ ಮಾಡ್ಕೊಂತಾರಲ್ಲ, ಆ ರೀತಿ ಅದು ಆಗ್ಬೋದು. ನೋಡಿ, ಇದು ಪೂರ್ವದಲ್ಲಿ ಒಂದು ಮನೆ ಇರುತ್ತೆ, ಪಶ್ಚಿಮದಲ್ಲಿ ಒಂದು ಮನೆ ಇರುತ್ತೆ. ಇದು ಅಟ್ಯಾಚ್ ಇರ್ಬೋದು, ಡಿವೈಡ್ ಆಗಿರ್ಬೋದು. ಈ ಮನೆಗೆ ಮನೆ ದೊಡ್ಡ ಮಗ ಇರ್ತಾರೆ ಅಂತ ಇಟ್ಕೊಳ್ಳಿ, ಇಲ್ಲಿ ಈಶಾನ್ಯದಲ್ಲಿ ಸಂಪ್ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಮನೆಗೆ ನಾವು ಮಾಡ್ಕೊಳ್ಳೋಣ ಅಂತ ತಮ್ಮನ್ಗೂ ಇದೇ ಸಂಪ್ ಕೊಡ್ತಾ ಇರ್ತಾರೆ. ಅವಾಗ ಏನಾಗುತ್ತೆ ನಮ್ಗೆ ನೋಡಿ, ಈ ಮನೆಗೆ ಇದು ವಾಯುವ್ಯ ಆಯ್ತು, ಈ ನೀರನ್ನ ಇವರು ಉಪಯೋಗಿಸಬಾರ್ದು. ಈ ಮನೆಗೆ ಇದು ಈಶಾನ್ಯ ಆಯ್ತು. ಅರ್ಥ ಮಾಡ್ಕೊಳ್ಳಿ ನೀಟಾಗಿ, ಕನ್ಫ್ಯೂಸ್ ಮಾಡ್ಕೊಬೇಡಿ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸರಿ ವಿಡಿಯೋ ನೋಡಿ. ಈ ಹಿಂದೆ ಇರೋ ಮನೆಗೆ ಇದು ಈಶಾನ್ಯ ಮೂಲೆ ಆಯ್ತು, ಮುಂದೆ ಇರೋ ಮನೆಗೆ ವಾಯುವ್ಯ ಆಯ್ತು. ಬಾಡಿಗೆ ಮನೆಗಳೆಲ್ಲ ಹಂಗೆ ಮಾಡೋದು. ಫಸ್ಟ್ ಒಂದು ಮನೆಯಲ್ಲಿ ಕಟ್ಬಿಡ್ತಾರೆ, ಒಂದೊಂದೇ ಕಟ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಿ ಸಂಪ್ ಇರ್ತದೆ, ಮೊದಲು ಈ ಮನೆಗೆ ಇದು ಈಶಾನ್ಯ ಇರ್ತದೆ, ಇದು ಮುಂದಕ್ಕೆ ಹೋದಂಗೆಲ್ಲ ಬಿಲ್ಡಿಂಗು ಇದು ವಾಯುವ್ಯ ಆಗ್ಬಿಡ್ತದೆ. ಅರ್ಥ ಮಾಡ್ಕೊಡಿ. ಅವಾಗ ಏನ್ ಮಾಡ್ಬೇಕು, ಈ ಮನೆಗಿರೋರು ಇದನ್ನ ಉಪಯೋಗಿಸ್ಕೊಂಡ್ಲಿ, ಈ ಮನೆಗಿರೋರು ಇಲ್ಲಿ ಈಶಾನ್ಯದಲ್ಲಿ ಬರೋ ತರ ಮಾಡ್ಬೋದು. ಬೇಕಿದ್ರೆ ಇವರು ಬೇಕಾದ್ರೆ ಈ ನೀರು ಉಪಯೋಗಿಸ್ಬೋದು. ಯಾಕೆಂದ್ರೆ ಈ ಮನೆಗೂ ಇದು ಈಶಾನ್ಯ ಆಯ್ತು, ಈ ಮನೆಗೂ ಇದು ಈಶಾನ್ಯ ಆಗ್ತದೆ. ಗಮನದಲ್ಲಿ ಇಟ್ಕೊಳ್ಳಿ. ಒಂದು ಮನೆ ಕಟ್ಬಿಟ್ಟು ಅದಕ್ಕೆ ಈಶಾನ್ಯದಲ್ಲಿ ನೀವು ಸಂಪ್ ಮಾಡ್ಬಿಟ್ಟು ಮುಂದೆ ಕಟ್ಕೊಂಡು ಹೋಗ್ತಾನೆ ಇದ್ರೆ ಈ ಸಂಪು ವಾಯುವ್ಯ ಆಗ್ಬಿಡ್ತದೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಅಳವಡಿಸ್ಕೊಬೇಕು. ಈಗ 1 ವರ್ಷಕ್ಕೆ ಮುಂಚೆ ಒಬ್ರು ಲೇಡೀಸ್ ಅಂದ್ರೆ ಮೇಡಮ್ ಅವರು ನನಗೆ ಕರೆಸಿದ್ರು. ಏನಂತ, ಸರ್ ನಮ್ದು ಇನ್ನು ಭೂಮಿ ಲೆವೆಲ್ ಬಂದಿದೆ, ನಾನು ನಿಮ್ದು ವಿಡಿಯೋ ಇವಾಗ ನೋಡಿದೆ, ದಯವಿಟ್ಟು ಬಂದು ನೋಡ್ಕೊಡಿ ಅಂದ್ರು. ಸರಿ, ನಾನು ಹೋದೆ. ಅವ್ರು ಹೇಳಿದ್ರು, ಸರ್ ನಮ್ಮ ಯಜಮಾನ್ರು ನಂಬಲ್ಲ ಇದೆಲ್ಲ, ನಾನು ನಿಮ್ಮನ್ನು ಕರೆಸಿರೋದು, ಏನೇನು ಚೇಂಜಸ್ ಇದೆ ಹೇಳಿ ಸರ್ ಅಂದ್ರು. ನಾನೆಲ್ಲ ಚೇಂಜಸ್ ಹೇಳಿದೆ. ಆಯ್ತು, ಬಂದೆ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನ ಆದ್ಮೇಲೆ, ಒಂದು 15 ದಿನ ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು. ಸರ್ ಮತ್ತೆ ಏನೋ ಕನ್ಫ್ಯೂಸ್ ಆಗ್ತಾ ಇದೆ, ಬನ್ನಿ. ಯಾಕೆಂದ್ರೆ ಅದು ಡೆವಲಪ್ಮೆಂಟ್ ಆದಂಗೆಲ್ಲ ಅವ್ರಿಗೇನೋ ಕನ್ಫ್ಯೂಸ್ ಬಂತು. ನೆಕ್ಸ್ಟ್ ಹೋದೆ, ಮೇಡಮ್ ಅವರೆಲ್ಲ ಹೇಳಿದ್ರು, ಕೇಳಿದೆ, ಬಂದೆ. ಅವಾಗ ಅವ್ರ ಯಜಮಾನ್ರು ಅದನ್ನೆಲ್ಲ ನಂಬಲ್ಲ. ಆಮೇಲೆ 3ನೇ ಸರಿ ಹೋದೆ. ಅವಾಗ ಅವ್ರ ಯಜಮಾನ್ರು ಇದ್ರು. ಅವ್ರು ಬಂದು ಆ ಊರಿನ ಗೌಡ್ರು, ಓಕೆನಾ, ಯಜಮಾನ್ರು. ಅವರು ವಾಸ್ತುನೆಲ್ಲ ನಂಬಲ್ಲ. ಯಾವಾಗ ಇವರು ಮೇಡಮ್ ಅವರ ಅಕ್ಕ ಬಂದು ನನ್ನ ನಂಬ್ತಾ ಇದ್ದಾರೆ. ಸೊ ನನ್ಗೆ ಅವಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅವ್ರ ಯಜಮಾನ್ರು ನಂಬ್ತಾ ಇಲ್ಲ, ಮೇಡಮ್ ಅವ್ರು ನಂಬ್ತಾ ಇದ್ದಾರೆ ವಾಸ್ತುನ. ಅವಾಗ ನಾನು ಇನ್ನೂ ಏನಾದ್ರೂ ಒಳ್ಳೇದು ಕೊಡ್ಬೇಕಲ್ವಾ ಅಂತ ವರ್ಕೌಟ್ ಮಾಡ್ತೀನಿ. ಈಗ ಆ ಗೌಡ್ರಿಗೆ ಹೌದು ಸತ್ಯ ಇದು ಅನ್ಸ್ಬಿಟ್ಟೈತೆ.
ಯಾವಾಗಲೂ ಫೋನ್ ಮಾಡ್ತಾರೆ ವಾರಕ್ಕೊಂದ್ಸರಿ, ಗುರುಗಳೇ ಎಲ್ಲಿದ್ದೀರಾ, ದಯವಿಟ್ಟು ಈ ಕಡೆ ಬಂದ್ಬಿಡಿ, ಒಂದು ರೌಂಡು ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ ಗುರುಗಳೇ ಅಂತ ಫೋನ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಅವ್ರಿಗೆ ಹೌದು ಸತ್ಯ ಅನಿಸ್ತಾ ಇದೆ. ಯಾಕೆಂದ್ರೆ ಎಲ್ಲೂ ಮನೆ ಕೆಲಸ ಸ್ಲೋ ಆಗಬಾರ್ದು. ನಿಮ್ಮ ಮನೆ ಕೆಲಸ ಸ್ಲೋ ಆಯ್ತು ಅಂದ್ರೆ ಏನೋ ದೋಷ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಯಾರೋ ಅಮೌಂಟ್ ಕೊಡಬೇಕು, ಕೊಟ್ಟಿಲ್ಲ, ದೋಷ ಇದೆ. ನಿಮ್ಮ ಅಕೌಂಟಲ್ಲಿ ದುಡ್ಡಿದ್ರು ನಿಮ್ಗೆ ಮನ್ಸು ಬರಲ್ಲ, ದೋಷ ಇದೆ. ಆಳುಗಳು ಬರ್ತಾ ಇಲ್ಲ, ಲೇಬರ್ ಬರ್ತಾ ಇಲ್ಲ, ಹಬ್ಬಕ್ಕೆ ಊರ್ಕ್ ಹೋದ್ರು ಬರ್ತಾ ಇಲ್ಲ. ಇವೆಲ್ಲ ಏನಂದ್ರೆ ನಾವು ಮನೆ ಕಟ್ಟ ಅಂತ ಜಾಗದಲ್ಲಿ ದೋಷ ಆಗ್ತಾ ಇದೆ ಅಂದ್ರೆ ಅದು ಸ್ಲೋ ಆಗ್ತಾ ಇದೆ ಅಂತ ಅರ್ಥ. ಫಸ್ಟು ಸ್ಲೋ ಆಗುತ್ತೆ, ಆಮೇಲೆ ಏನಾಗ್ಬಿಡುತ್ತೆ, ಪೂರ್ತಿ ನಿಂತೋಗುತ್ತೆ. ನಿಮ್ಗೆ ಆ ಮನೆ ಕೆಲಸ ಹಿಡಿದಿರೋ ಟೈಮಿಂಗು ನಿಮ್ಮ ಹುಟ್ಟಿರೋ ಟೈಮಿಂಗ್ಸ್ ಪ್ರಕಾರ ರಾಜಯೋಗ ಇದ್ರೆ ಕಟ್ಕೊಂಡ್ಬಿಡ್ತೀರಾ. ಆ ರಾಜಯೋಗ ಮುಗಿದ್ಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಈಗ ನೋಡ್ರಿ, ಪಾಪ ನಮ್ಮ ಗೌಡ್ರು ಯಾವಾಗಲೂ ಫೋನ್ ಮಾಡ್ತಾರೆ, ಗುರುಗಳೇ ಬಂದ್ಬಿಡಿ, ನೀವು ನಾಳೆ ಬೆಳಿಗ್ಗೆ ಬಂದ್ಬಿಡಿ, ಯಾಕೋ ಏನೋ ಪ್ರಾಬ್ಲಮ್ ಆಗ್ತಾ ಇದೆ, ಏನೋ ಒಂದು ಡೌಟ್ ಆಗ್ತಾ ಇದೆ, ಬಾತ್ರೂಮ್ಗೆ 1 ಇಂಚ್ ಡೌನ್ ಆಗ್ಬಿಟ್ಟಿದೆ, ವೆಸ್ಟ್ ಗಿಳಿತಾ ಇದ್ದೀರಿ, ಸೌತ್ ಗಿಳಿತಾ ಇದ್ದೀರಿ, ಇಲ್ಲ ನೀವು 1 ನಿಮಿಷ ಬಂದೋಗ್ಬಿಡಿ ಅಂತಾರೆ. ಅವರು ಅಷ್ಟು ನಂಬಿಕೆ ನನ್ನ ಮೇಲೆ ಇಡ್ತಾರೆ ಅಂದ್ರೆ ನನಗೂ ಅವಾಗ ಇನ್ನೇನಾದರೂ ಮಾಡ್ಬೇಕಲ್ಲಪ್ಪ ಅಂತ ನನಗೂ ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ನಾನು ಈಗ ನಿಮ್ದು ಸಂಪತ್ತು ಏನು ವಿಡಿಯೋ ಮಾಡಿದ್ದೀನಲ್ಲ, ಅದಾದ್ಮೇಲೆ ಇದು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅಂತ ಇಟ್ಕೊಂಡ್ಬಿಡೋಣ. ನೋಡಿ, ಆಗ್ಲೇ ನಾನು ಹೇಳಿದೆ, ಅಗ್ನಿ ಮೂಲೆಯಿಂದ ಈಶಾನ್ಯ ಈ ಉತ್ತರ ಕಾಂಪೌಂಡ್ಗೆ ಒಂದು ಲೈನ್ ಹಾಕೊಂಡು ಸಮ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಅದೇ ರೀತಿ ವಾಯುವ್ಯ ಈಶಾನ್ಯ ಇಲ್ಲೊಂದು ಹಾಕೊಳ್ಳಿ, ನೈಋತ್ಯ ಮೂಲೆ ಒಂದು ಹಾಕೊಳ್ಳಿ ಅಂತ ಹೇಳಿದೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಯೋಚನೆ ಮಾಡಿದಾಗ ಇಲ್ಲಿ ಕುರಿ ಶೆಡ್ ಮಾಡಿದ್ರಿ ಅಂತ ಇಟ್ಕೊಳ್ಳೋಣ. ಕುರಿ ಶೆಡ್, ಹಸು ಕಟ್ಟಾಕೋದು ಏನೋ ಮಾಡ್ತಾ ಇದ್ದೀರಿ. ಇವಾಗ ನಾನು ಆಗ್ಲೇ ಹೇಳಿದೆ ಇಲ್ಲಿ ಮಾಡ್ಕೊಳ್ಳಿ ಸಂಪು ಅಂತ, ಕರೆಕ್ಟ್ ಅಲ್ವಾ? ಹೌದು, ಮಾಡೋಣ. ಇದು ನಮ್ಮ ಮನೆಗೆ ಈಶಾನ್ಯ ಬಂತು, ನಿಜ, ನಾನು ಒಪ್ಕೊಂತೀನಿ. ಇಲ್ಲಿ ಕುರಿ ಶೆಡ್ ಇಲ್ಲ ಅಂದಾಗ ಇದು ಓಕೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ 30-40 ಸೈಟಲ್ಲೇ ಮನೆ ಕಟ್ಟಲ್ಲ, ಸ್ವಲ್ಪ ದೊಡ್ಡ ಸೈಟ್ ಇರ್ತದೆ, ಹಳ್ಳಿಗಳಲ್ಲಿ ಕಟ್ತಾ ಇರ್ತೀರ. ಇದು ಈ ಮನೆಗೆ ಈಶಾನ್ಯ ಕರೆಕ್ಟ್ ಆಗಿದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಇಲ್ಲಿ ಏನಾದ್ರೂ ನೀವು ಕುರಿ ಸಾಕಿದ್ರಿ ಅಂತ ಇಟ್ಕೊಳ್ಳಿ, ಈ ದನ ಕರುಗಳಿಗೆ ಕುರಿಗಳಿಗೆ ಇದು ಅಗ್ನಿ ಮೂಲೆ ಆಗ್ತದೆ. ನಮ್ಮನೆಗೆ ಈಶಾನ್ಯ ಆದ್ರೆ ಇಲ್ಲಿ ಕುರಿ ಶೆಡ್ ಏನೋ ಮಾಡಿದಾಗ, ಹಸು ಏನಾದ್ರು ಕಟ್ಟಾಕ್ದಾಗ ನಮ್ಗೆ ಇದು ಅಗ್ನಿ ಮೂಲೆ ಡೌನ್ ಆಯ್ತು. ನಾನು ಆಗ್ಲೇ ಏನ್ ಹೇಳಿದೆ, ನಮ್ಗೆ ಅಗ್ನಿ ಮೂಲೆ ಡೌನ್ ಆದಾಗ ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳಿದೆ. ನಿಜ, ಪ್ರಾಣಿ ಪಕ್ಷಿಗಳಿಗೂ ಅದೇ ರೀತಿ. ಭಗವಂತ ಒಬ್ರಿಗೊಂದು ಮಾಡಲ್ಲ ಅಂತ ನಾನು ಯಾವಾಗ ಹೇಳ್ತಾ ಇರ್ತೀನಿ. ನೀವು ಕುರಿ ಶೆಡ್ ಮಾಡೋರು ನೋಡ್ರಿ ಈಶಾನ್ಯದಲ್ಲೇ ಮಾಡ್ಬೇಕು, ಅವಾಗ ಇವು ಚೆನ್ನಾಗಿರ್ತಾವ. ಪಾಪ ನಾವು ಮಾತ್ರ ಚೆನ್ನಾಗಿದ್ರೆ ಸಾಲದು, ಇವು ಚೆನ್ನಾಗಿರ್ಬೇಕು, ಮೂಗ್ ಜೀವಗಳು. ಯಾಕಂದ್ರೆ ನಾವು ಬಾಯಿ ಬಿಟ್ಟು ಹೇಳಕ್ಕಾಗಲ್ಲ, ಅರ್ಥ ಮಾಡ್ಕೊಳ್ಳಿ. ಎಷ್ಟೋ ಜನ ಹಸುಗಳು ಸಾಕ್ತೀರಾ, ಕುರಿಗಳು ಸಾಕ್ತೀರಾ, ಲಾಸ್ ಆಗೋದು ಏನಕ್ಕೆ ಅಂದ್ರೆ ಇದು ಈಶಾನ್ಯ ಮನೆ ಕರೆಕ್ಟ್ ಆಗಿದೆ, ಆದ್ರೆ ಈ ಶೆಡ್ಗೆ ಅಗ್ನಿ ಮೂಲೆ ಆಯ್ತು. ನೋಡ್ರಿ, ಇಲ್ಲಿ ಮಾಡ್ಬಿಟ್ಟಾಗ ನಮ್ಗೆ ಮನೆಗೂ ಈಶಾನ್ಯ ಆಯ್ತು, ಕುರಿ ಶೆಡ್ಗೂ ಈಶಾನ್ಯ ಆಯ್ತು. ಅದೇ ನಮಗೆ ಕುರಿ ಶೆಡ್ ಜಾಗ ಇಲ್ಲ ಸರ್ ಅಂದಾಗ ನೀವು ಇದನ್ನು ಫಾಲೋ ಆಗ್ಬೋದು, ಇದನ್ನು ಫಾಲೋ ಆಗ್ಬೋದು, ಇದನ್ನು ಫಾಲೋ ಆಗ್ಬೋದು. ಕುರಿ ಶೆಡ್ ಬಂದಾಗ ಅದನ್ನ ಯೋಚನೆ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಬಂದು ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಈ ಕಾರ್ ಪಾರ್ಕಿಂಗ್ ಮಾಡಿದಾಗ ಈ ಕಾರ್ಗೆ ಇದು ಅಗ್ನಿ ಮೂಲೆ ಆಯ್ತು. ಒಂದ್ ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡೋಣ, ನಮ್ಮ ಕಾರ್ಗಳು ರಿಪೇರಿ ಆಗ್ಬಾರ್ದಲ್ವಾ? ಆರೋಗ್ಯವಾಗಿರ್ಬೇಕಲ್ವಾ? ರಿಪೇರಿ ಅಂದ್ರೆ ಏನೋ ಒಂದು ರಿಪೇರಿ ಆಗ್ಬೋದು, ಇಲ್ಲ ಅಂದ್ರೆ ಗಾಡಿ ಟಚ್ ಆಯ್ತು ಅಂತ ಇಟ್ಕೊಳ್ಳಿ, ಅದು ರಿಪೇರಿನೇ ಅಲ್ಲ. ಅಂದ್ರೆ ಆರೋಗ್ಯ ಸಮಸ್ಯೆ. ನಮ್ಗೇನು ಜ್ವರನೇ ಬರ್ಬೇಕಂತೇನಿಲ್ಲ, ಹೋಗ್ಬೇಕಾದ್ರೆ ಎಡ್ಬಿಟ್ಟು ಬಿದ್ರು ಅದು ಆರೋಗ್ಯ ಸಮಸ್ಯೆನೇ ಅಲ್ವಾ? ಹಾಗಾಗಿ ನಾವು ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡ್ತೀರಿ ಅದನ್ನ ಫಸ್ಟ್ ಡಿಸೈಡ್ ಮಾಡಿ ಸಂಪ್ ಮಾಡೋಕ್ಕಿಂತ ಮುಂಚೆ. ಇಲ್ಲಿ ವೆಹಿಕಲ್ ನಿಲ್ಸ್ಬಿಟ್ಟು ನಾನು ಇಲ್ಲಿ ಸಂಪ್ ಮಾಡ್ಬಿಟ್ರೆ ಈ ಮನೆಗೆ ಈಶಾನ್ಯ ಆಯ್ತು, ಈ ಕಾರ್ ಪಾರ್ಕಿಂಗ್ ಇದು ವಾಯುವ್ಯ ಆಗ್ತದೆ. ಸೂಕ್ಷ್ಮ ಗಮನಿಸಿ, ಇದು ಇನ್ನೊಂದು ಸಬ್ಜೆಕ್ಟು. ಈ ತರನು ಯೋಚನೆ ಮಾಡ್ತಾರಲ್ಲಪ್ಪ ಅಂತ ನಾನು ಅನ್ಕೊಳ್ಳಿ, ನೀವು ಪರವಾಗಿಲ್ಲ. ಆದ್ರೆ ನಾವು ಮಾಡೋದೇ ಉಂಟಂತೆ. ಟೋಟಲ್ ನಮ್ಮ ಪ್ರಾಪರ್ಟಿಯಲ್ಲಿ ಎಲ್ಲಿ ಏನೇ ಮಾಡಿ, ಕಾರ್ ಎಲ್ಲ ನಿಲ್ಸ್ಕೊಳ್ಳಿ, 2 ವೀಲರ್ ಎಲ್ಲ ನಿಲ್ಸ್ಕೊಳ್ಳಿ, ಎಲ್ಲದಕ್ಕೂ ಈಶಾನ್ಯ ಬರುತ್ತಲ್ಲ, ನಾವು ಸಂಪ್ ಮಾಡ್ಕೊಂಡ್ಬಿಟ್ರೆ ಭಗವಂತನೇ ನಮ್ಮ ಬೆನ್ನಿಂದ ಇರ್ತಾನೆ. ಏನಕ್ಕೆ ಕೇಳಿ, ನಾವು ನೀಟಾಗಿ ಮಾಡಿರ್ತೀರಿ. ಹಾಗಾಗಿ ಕಾರ್ ಪಾರ್ಕಿಂಗ್ ಫಸ್ಟ್ ಫೈನಲ್ ಮಾಡ್ಕೊಳ್ಳಿ. ನೀವೇನಾದ್ರೂ ಕುರಿ ಸಾಕ್ತೀರಾ, ಕೋಳಿ ಸಾಕ್ತೀರಾ, ಹಸು ಸಾಕ್ತೀರಾ, ಅದನ್ನ ಫೈನಲ್ ಮಾಡ್ಕೊಳ್ಳಿ. ನೀವು ಇವಾಗ ಮಾಡಲ್ಲ ಸರ್, ನಾನು 5 ವರ್ಷ ಬಿಟ್ಟು ನಾನು ಹಸು ಸಾಕ್ತೀನಿ ಇಲ್ಲಿ ಅಂದಾಗ 5 ವರ್ಷ ಬಿಟ್ಟು ನೀವು ಹಸು ಸಾಕ್ರಿ. ಯಾವಾಗ ಬೇಕಾದ್ರೆ ಪುಟ್ಟದಾಗ ಒಂದು ಶೆಡ್ ಮಾಡ್ಕೊಳ್ಳಿ, ಸಂತೋಷ. ಬಟ್ ಸಂಪು 5 ವರ್ಷ ಆದ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಗೆ. ಈಗಲೇ ಪ್ಲಾನ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಈಶಾನ್ಯ ಬೇಡ ಸೈಟು, ನಿಮ್ಮ ಪ್ರಾಪರ್ಟಿಗೆ ಈಶಾನ್ಯ ಬರಬೇಕು. ನಾನು ಸಿಟಿಯಲ್ಲಿ ಇದ್ದೀನಿ ಸರ್, 30-40 ಸೈಟು, ಅಲ್ಲಿ ಮತ್ತೆ ಏನು ಬರಲ್ಲ ಅಂದಾಗ ಈಸಿ ನಮಗೆ. ನಾವು ಒಂದು 5 ವರ್ಷ ಆದ್ಮೇಲೆ ಕುರಿ ಸಾಕ್ತೀರಿ, ಒಂದು ಹಸು ಕಟ್ಕೊಂತೀರಿ, ಮನೆಯಲ್ಲಿ ಒಂದು ನಾಯಿ ಕಟ್ಕೊಂತೀರಿ, ಒಂದು ವೆಹಿಕಲ್ ನಿಲ್ಲಿಸ್ತೀರಿ ಅಂದಾಗ ಯೋಚನೆ ಮಾಡಿ, ಒಂದು ಲಾಂಗ್ ಯೋಜನೆ ಹಾಕೊಬೇಕು. ಇದನ್ನ 5 ವರ್ಷ ಆದ್ಮೇಲೆ ನಮ್ಮ ಮನೇಲಿ ಏನೇನಿರ್ತದೆ, 10 ವರ್ಷ ಆದ್ಮೇಲೆ ನಮ್ಮ ಮನೇಲಿ ಏನೇನಿರ್ತದೆ ಅಂತ ಯೋಜನೆ ಹಾಕೊಂಡಾಗ ನಿಮ್ಗೆ ಸಂಪ್ ಎಲ್ಲಿ ಮಾಡ್ಬೇಕು ಅನ್ನೋದು ಬರುತ್ತೆ. ಎಷ್ಟೋ ಜನಕ್ಕೆ ಅನಿಸ್ತದೆ, ಹೌದಲ್ವಾ ಇದು ನಿಜ, ಈ ತರ ನಾವು ಯೋಚನೆ ಮಾಡಿಲ್ಲಲ್ಲ ಅಂತ. ಇದೇ ಸತ್ಯ. ಇದು ಬಿಟ್ಬಿಟ್ಟು ಬೇರೆಯವರು ಏನಾದರೂ ಹೇಳ್ಬೋದು. ನನ್ನನ್ನು ನಂಬಿರೋಂಥ ತುಂಬ ಜನ ಇದ್ದಾರೆ, ನನ್ನ ಹಿರಿಯರು, ನನ್ನ ಗುರುಗಳು, ಋಷಿ ಮುನಿಗಳು ಎಲ್ಲ ಇದನ್ನೇ ಹೇಳ್ತಾ ಇರೋದು. ಅರ್ಥ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ನೀವು ಬೇರೆ ಏನಾದರೂ ನಿಮ್ಮ ಅನುಭವಕ್ಕಿದ್ರೆ ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ನಂದೇನಿದೆಯೋ ಅಷ್ಟು ಮಾತ್ರ ಮಾತಾಡ್ತೀನಿ. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ನಾವು ಸಾಕಿದ್ರೆ ಸಾಕು, ಎಲ್ಲರ ಮಕ್ಕಳನ್ನ ಸಾಕೋಕ್ಕಾಗಲ್ಲ. ಹಾಗಾಗಿ ಇದೇ ಸತ್ಯ ಅಂತ ಹೇಳ್ತಾ ಇದನ್ನ ಅಳವಡಿಸ್ಕೊಳ್ಳಿ.
ನೋಡಿ ತುಂಬಾ ಸುಂದರವಾಗಿ ಬರ್ತಾ ಇದೆ ವಿಡಿಯೋ. ಇದನ್ನ ಅಳವಡಿಸ್ಕೊಳ್ಳಿ, ನಿಮ್ಮ ಮನೇಲಿ ಬಳಸ್ಕೊಳ್ಳಿ. ಯಾರೆಲ್ಲ ಮನೆ ಕಟ್ಟಬೇಕು ಅಂತಿದ್ದೀರಾ, ಯಾರೆಲ್ಲ ಇನ್ನು ಸಂಪ್ ಮಾಡಿಲ್ವೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು. ಆದ್ರೆ ಇಲ್ಲಿ ನಿಮ್ಗೆ ಅರ್ಥ ಇರಲಿ, ಈಶಾನ್ಯ ಮೂಲೆಯಲ್ಲಿ ನೀರು ಇರಲೇಬೇಕು ಭೂಮಿಯಿಂದ ಒಳಗಡೆ. ಸರ್ ನಮ್ದು ಬೋರ್ ಇದೆ, ಅಲ್ಲಿಂದ ನೈಋತ್ಯ ಮೂಲೆ ಡಂಪ್ ಮಾಡ್ತೀರಿ ಅಂದ್ರೆ ಈಶಾನ್ಯ ಮೂಲೆ ಡೌನ್ ಇಲ್ಲ ಅಂತ ಆಗೋಯ್ತು ನಿಮ್ಗೆ. ಈಶಾನ್ಯ ಮೂಲೆ ತಣ್ಣಗಿಲ್ಲ ಅಂತ ಆಯ್ತು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. 30% ಜನ ತೋಟದಿಂದ ಡೈರೆಕ್ಟ್ ನೈಋತ್ಯ ಮೂಲೆ ಸಿಂಟೆಕ್ಸ್ ಹೊಡಿತಾ ಇದ್ದೀರಾ ನೀರು. ಈಶಾನ್ಯ ಮೂಲೆಯಲ್ಲಿ ಡೌನ್ ಇರಲೇಬೇಕು, ಈಶಾನ್ಯದಲ್ಲಿ ಭೂಮಿಯಿಂದ ಒಳಗಡೆ ನೀರು ಇರಲೇಬೇಕು. ಇದನ್ನ ಗಮನದಲ್ಲಿ ಇಟ್ಕೊಂಡು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಗೆ ಏನಾದರೂ ಸೈಟ್ ವಿಸಿಟಿಂಗ್ ಬೇಕಾದ್ರೆ ಫೋನ್ ಮಾಡಿ, ನಾನು ಬಂದು ಸೈಟ್ ವಿಸಿಟಿಂಗ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.